ಇನ್ನು ಡಿಸಿಎಂ ಡಿಕೆ ಸಾಧು ಕೋಕಿಲ ವಿರುದ್ಧವಾಗಿ ಚಂದ್ರಚೂಡ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಟ್ಟು ಬೋಲ್ಟ್ ಹೇಳಿಕೆಗೆ ಚಕ್ರವರ್ತಿ ಚಂದ್ರಚೂಡ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಹೇಳಿಕೆ ಹಿಟ್ಲರಿಸಂ ತೋರಿಸ್ತಿದೆ. ಒಂದು ಪಕ್ಷ ಮಾಡೋ ಕಾರ್ಯಕ್ರಮಕ್ಕೆ ಇಂಡಸ್ಟ್ರಿ ಯಾಕೆ ಬರುತ್ತೆ? ಸಾಧು ಕಾಂಗ್ರೆಸ್ನಲ್ಲಿದ್ದವರು ಬಂದ್ರು, ಬೇರೆಯವರು ಯಾಕೆ ಬರ್ತಾರೆ ಅಂತ ಕಿಡಿಕಾರಿದ್ದಾರೆ. ನಟ್ಟು ಬೋಲ್ಟು ಅಂತ ಬರ್ತಾ ಇದೆ, ಫಿಲ್ಮ್ ಫೆಸ್ಟಿವಲ್ ಅಂತ ಬರ್ತಾ ಇದೆ. ನಾನು 2 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕನ್ನಡ ನಾಡಲ್ಲಿ ನಡೆದಾಗ ಆರ್ಗನೈಸೇಷನ್ ಕಮಿಟಿಲಿ ಕೆಲಸ ಮಾಡಿದ್ದೀನಿ. ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಜೂರಿಯಾಗಿ ಕೆಲಸ ಮಾಡಿದ್ದೀನಿ. ಒಬ್ಬ ನಿರ್ದೇಶಕ ಆಗಿದ್ದೀನಿ. ಇವಾಗಲೂ 7 ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ರೈಟರ್ ಆಗಿದ್ದೀನಿ, ಆಕ್ಟರ್ ಆಗಿದ್ದೀನಿ, ಡೈರೆಕ್ಟರ್ ಆಗಿದ್ದೀನಿ. ನನಗಂತೂ ಯಾವುದೇ ಒಂದು ವಾಟ್ಸಪ್ಪಲ್ಲೂ ಕೂಡ ಒಂದು ಇನ್ವಿಟೇಷನ್ ಬಂದಿಲ್ಲ, ಯಾವುದೇ ಮಾಹಿತಿ ಕೂಡ ಇಲ್ಲ. ಆದರೆ ನಮ್ಮ ಗ್ರೂಪ್ಗಳಲ್ಲಿ ನಮ್ಮ ಕಿವಿಗೆ ಬೀಳ್ತಾ ಇರೋದು ಸಾಧು ಕೋಕಿಲ ಅವರು ನಡೆಸ್ತಾ ಇರುವ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನಿದೆ ಅದರಲ್ಲಿ ನಡೀತಾ ಇರುವ ಲಾಬಿಗಳು, ಸಿನಿಮಾಗಳ ಆಯ್ಕೆ ಲಾಬಿಗಳು, ಬೇರೆದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಬಿಟ್ರೆ ಕಿಚ್ಚ ಸುದೀಪ್ ಅವ್ರಿಗೆ, ಯಶ್ ಅವ್ರಿಗೆ, ಉಪೇಂದ್ರ ಅವ್ರಿಗೆ ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ? ನಿಮಗೊಂದು ಚಾಲೆಂಜ್ ಮಾಡ್ತೀನಿ ರವಿಗಣಿಗ, ಒಂದು ಇನ್ವಿಟೇಷನ್ ಕೊಟ್ಬಿಟ್ಟಿದಾರ ಕೇಳಿ, ಒಂದು ಆಹ್ವಾನ ಕೊಟ್ಬಿಟ್ಟಿದಾರ ಕೇಳಿ ಸಾಧು ಕೋಕಿಲ ಅವರು. ಏನೇನು ನಡೆಯುತ್ತೆ ಚಲನಚಿತ್ರ ಅಕಾಡೆಮಿಯಲ್ಲಿ, ಎಷ್ಟು ಅಪಭ್ರಂಶಗಳು ನಡೀತವೆ ನಿಮಗೆ ಗೊತ್ತಾ? ಅದರ ಹಿಂದಿನ ರಾಜಕಾರಣಗಳೇನು ಗೊತ್ತಾ? ನಿಮ್ಮ ರಾಜಕಾರಣದ ಕ್ಷೇತ್ರಗಳಿಗಿಂತ ಹೆಚ್ಚು ನಡೆಯುತ್ತಿಲ್ಲ ರಾಜಕಾರಣ. ಇಲ್ಲಿ ಯಾರು ಕರೆದಿಲ್ಲ. ಇದು ಯಾವುದು ಕಡಾಖಂಡಿತ ಅಲ್ಲ. ವಿಧಾನಸೌಧದ ಮೆಟ್ಲ ಮೇಲೆ ಮಾಡಿ ಅಂತ ಹೇಳೋದಕ್ಕೆ ನಿಮಗೇನು ಯಾರು ಬಂದು ಗೋಗರ್ದಿಲ್ಲ. ನಿಮಗೆ ಚಿತ್ರರಂಗದವರಿಂದ ಪಬ್ಲಿಸಿಟಿ ಬೇಕು, ನಿಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರಬೇಕು, ನೀವು ಮಾಡ್ಕೋತೀರ ಹ್ಯಾಂಡ್ ಇನ್ ಗ್ಲೌಸ್ ತರ. ಇಲ್ಲಿ ಸಿನಿಮಾದವರು ಬೇಕು, ರಾಜಕಾರಣದವರು ಬೇಕು, ರಂಗಭೂಮಿಯವರು ಬೇಕು, ಸಾಹಿತ್ಯದವರು ಬೇಕು. ಎಲ್ಲರಿದ್ರೆ ಒಂದು ಸಮಾಜ ಆಗೋದು, ಇಲ್ಲದೆ ಹೋದ್ರೆ ಆಗೋದಿಲ್ಲ ಅದು. ನೀವು ಅಧಿಕಾರದಲ್ಲಿದ್ದೀರಿ ಅಂದ ತಕ್ಷಣ ಹಿಟ್ಲರ್ ಆಗಿ ಪರಿವರ್ತನೆ ಆಗೋಕ್ಕಾಗಲ್ಲ. ನೀವು ಬಿಜೆಪಿಯವರು ಇದ್ರು ಅವರು ಆಗಕ್ಕಾಗಲ್ಲ, ಕಾಂಗ್ರೆಸ್ನವರು ಇದ್ರು ಅವರಿದ್ರು ಆಗಕ್ಕಾಗಲ್ಲ. ಚಲನಚಿತ್ರೋತ್ಸವದ ಅಪಭ್ರಂಶಗಳ ಬಗ್ಗೆ ಯಾರು ಮಾತನಾಡ್ತಾರೆ? ನಮಗೆ ಒಂದು ಇನ್ವಿಟೇಷನ್ ಇಲ್ಲ. ಕಿಚ್ಚ ಸುದೀಪ್ ಅವ್ರಿಗೆ ಬಿಡಿ, ಯಶ್ ಅವ್ರಿಗೆ ಬಿಡಿ. ನೀವು ಸಾಧು ಕೋಕಿಲ ಅವ್ರಿಗೆ ಎಲ್ಲರನ್ನೂ ಒಳಗೊಳ್ಳಕ್ಕಾಗ್ತಾ ಇಲ್ಲ, ಎಲ್ಲರನ್ನೂ ಕರೆದುಕೊಳ್ಳಕ್ಕಾಗ್ತಾ ಇಲ್ಲ, ಎಲ್ಲರನ್ನೂ ತಪ್ಪಿಕೊಳ್ಳಕ್ಕಾಗ್ತಾ ಇಲ್ಲ, ಹಬ್ಕೊಳ್ಳಕ್ಕಾಗ್ತಾ ಇಲ್ಲ, ಒಂದು ಚಿತ್ರೋತ್ಸವನ ಸಕ್ಸಸ್ಫುಲ್ ಮಾಡೋಕ್ಕಾಗ್ತಾ ಇಲ್ಲ. ಅವರ ಅಸಹಾಯಕತೆಗೆ, ಅವ್ರು ಮಾಡಿರೋ ಎಡವಟ್ಟುಗಳಿಗೆ ನೀವು ಇಡೀ ಚಿತ್ರರಂಗನ ಬೈತೀರಾ? ಸಾಧು ಕೋಕಿಲ ಅವರಿಗೆ ರಾಜಕಾರಣಿನ, ಸಿನಿಮಾದವರ, ಏನಾಗಿ ಉಳಿದಿದ್ದಾರೆ ಗೊತ್ತಿಲ್ಲ. ಅವರು ಸಂಪೂರ್ಣವಾಗಿ ಯಾವುದಾಗಿದ್ದಾರೆ ಗೊತ್ತಿಲ್ಲ, ಅಥವಾ ಎರಡೂ ಆಗಿದ್ದಾರೆ ಗೊತ್ತಿಲ್ಲ. ಅವರೇ ಒಂದು ಚಾನಲ್ ಹೇಳಿಕೆ ಕೊಡ್ತಾರೆ, ಈ ಸೂಪರ್ ಸ್ಟಾರ್ಗಳನ್ನು ಕರೆದ್ರೆ 20-30 ಜನ ಬರ್ತಾರೆ, ಇನ್ನೇನು ಅವರೊಬ್ಬರೇ ಬರ್ಬೇಕಾ ನಡ್ಕೊಂಡು ಮನೆಯಿಂದ, ಅವರಿಗೆ ಆಸನದ ವ್ಯವಸ್ಥೆಗಳು ನಮಗೆ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ಈ ಎರಡರಲ್ಲಿ ಯಾವುದ್ರಿ ಸತ್ಯ? ನೀವು ಕರೆದಿಲ್ಲ ಅನ್ನೋದು ಸತ್ಯನಾ, ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನಾ, ಅಥವಾ ನೀವು ಮಾತನಾಡೋದ್ರದ ಅಪಭ್ರಂಶಗಳ ಸತ್ಯನಾ? ಆಯ್ತು, ಈಗ ಸ್ಟಾರ್ಗಳು ಬಂದಲ್ಲಿ ಏನ್ ಮಾಡಬೇಕು? ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವ್ರನ್ನ ಒಳಗೊಳ್ಳಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ? ಅವ್ರ ಜೊತೆ ಹೊಸ ನಾಯಕ ನಟರುಗಳ ಜೊತೆ ಒಂದು ವಿಚಾರ ಸಂಕಿರಣ ಇಡ್ತಾ ಇದ್ದೀರಾ? ಹೊಸದಾಗಿ ಸಿನಿಮಾ ಬಂದಿರೋರಿಗೆ, ಕಲಾವಿದರುಗಳಿಗೆ ಒಂದು ಸಂವಾದ ಇಡ್ತಾ ಇದ್ದೀರಾ? ಅವ್ರನ್ನ ಒಳಗೊಳ್ತಾ ಇದ್ದೀರಾ? ಭಾಗವಹಿಸೋಕೆ ತಗೋತಾ ಇದ್ದೀರಾ? ಏನೂ ಇಲ್ಲ. ನಿಮಗೆ ಪ್ರೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ. ಅದೇ ಚರ್ವಿತ ಚರ್ವಣ ಲಾಬಿ ಕಾರ್ಯಕ್ರಮ, ಗುಂಡು ಪಾರ್ಟಿ ಮುಗಿದೋಗುತ್ತೆ. ಇದೇ ತಾನೇ ನಡೆಯೋದು ಚಲನಚಿತ್ರೋತ್ಸವ ಅಂದ್ರೆ. ಡಿ ಕೆ ಶಿವಕುಮಾರ್ ಅವರು ಇನ್ನೂ DCM ಈಗಲೇ ಹೆಂಗೆ ಮಾತಾಡ್ತಾ ಇದ್ದಾರೆ. ರವಿಗಣಿಗ ಅವರೇ, ನೀವು ಮರ್ತು ಬಿಟ್ರಿ ಡಿ ಕೆ ಸುರೇಶ್ ಅವ್ರಿಗೆ ಏನಾಯ್ತು ಅಂತ. ಈ ಟೋನ್ಗೆ ಹಂಗಾಗಿದ್ದು. ನೀವೆಲ್ಲ, ನಿಮ್ಮನ್ನು ನಾವು ತುಂಬಾ ಪ್ರೀತಿಸ್ತೀವಿ, ಅಭಿಮಾನಿಸ್ತೀವಂತ ರಾಜಕಾರಣಿಗಳು. ನೀವು ಐಡಿಯಾಲಜಿ ಕಾರಣಕ್ಕೆ ನೀವು ಕೆಟ್ಟ ಐಡಲ್ಗಳಾಗಬಾರ್ದು. ಎಲ್ಲ ಮಾತಾಡಿಕೊಂಡು ನಟ್ಟು ಬೋಲ್ಟೋ ಲೆವೆಲಿಗೆ ಮಾತಾಡಬಾರ್ದು. ಯಾರಪ್ಪನ ಮನೆ ಸ್ವತ್ತು ಅಲ್ಲ ರಾಜಕಾರಣ, ನಿಮ್ಮಪ್ಪನ ಮನೆ ಸ್ವತ್ತು ಅಲ್ಲ ವಿಧಾನಸೌಧ, ಸಿನಿಮಾನೂ ಯಾರಪ್ಪನ ಮನೆ ಸ್ವತ್ತು ಅಲ್ಲ. ನಿಮ್ಗೆಲ್ಲರನ್ನೂ ಒಳಗೊಳ್ಳಕ್ಕೆ ಆಗ್ತಾ ಇಲ್ಲ, ಎಲ್ಲರನ್ನೂ ಒಂದು ಗುಂಪಾಗಿ ಸೇರ್ಸೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ, ನಿಮ್ಮ ಅಕಾಡೆಮಿ ಕೈಲಿ ಆಗ್ತಾ ಇಲ್ಲ. ಕೋವಿಡ್ ಕಾಲದಿಂದನೂ ಹಗರಣಗಳು ನಾನು ಹೇಳಬಲ್ಲೆ ಏನೇನಾಗಿದೆ ಅಂತ. ದೊಡ್ಡ ಸೀನಿಯರ್ ಪ್ರೊಡ್ಯೂಸರ್ಸ್ಗಳನ್ನ ಸಾಲು ಭಿಕ್ಷುಕರ ಥರ ನಿಲ್ಲಿಸಿದ್ರಿ ನೀವು ಫಿಲಮ್ ಚೇಂಬರ್ ಮುಂದೆ. 4,000 ರೂಪಾಯಿ ರೇಷನ್ ಕಿಟ್ ಕೊಡ್ತೀನಿ ಅಂತ. ದೊಡ್ಡ ವಿವಾದಗಳಾಗಿದೆ ಈ ಅಕಾಡೆಮಿ ರಾಜಕಾರಣ.